ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಟೆಂಡರ್ ಅಮೌಂಟ್ ಕ್ಯಾಲ್ಕ್ಯುಲೇಟರ್ ಬಗ್ಗೆ ವಿಡಿಯೋ ತೋರಿಸುತ್ತೇವೆ. ನೀವು ಈ ವೈಶಿಷ್ಟ್ಯವನ್ನು ಸೆಟ್ಟಿಂಗ್ಸ್ನಲ್ಲಿ ಆಕ್ಟಿವೇಟ್ ಮಾಡಬೇಕು. ಮೋರ್ಗೆ ಹೋಗಿ ಮತ್ತು ನಂತರ ಸೆಟ್ಟಿಂಗ್ಸ್ ಆಯ್ಕೆ ಮಾಡಿ. ಈಗ ಸೇಲ್ಸ್ಗೆ ಹೋಗಿ. ಇಲ್ಲಿ ಅನೇಬಲ್ ಟೆಂಡರ್ ಕ್ಯಾಲ್ಕ್ಯುಲೇಟರ್ ಎಂಬ ಆಯ್ಕೆಯನ್ನು ನೀವು ಕಾಣುತ್ತೀರಿ. ಈ ಆಯ್ಕೆಯನ್ನು ಎನೇಬಲ್ ಮಾಡಿ ಮತ್ತು ಸೇವ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಸೆಟ್ಟಿಂಗ್ಗಳು ಯಶಸ್ವಿಯಾಗಿ ಅಪ್ಡೇಟ್ ಆಗುತ್ತವೆ. ಈಗ ಸೇಲ್ಸ್ಗೆ ಹೋಗಿ ಮತ್ತು ಬಿಲ್ ಎಂಟ್ರಿ ಮಾಡಿ. ಅಗತ್ಯವಿರುವ ಎಲ್ಲ ಫೀಲ್ಡ್ಗಳನ್ನು ತುಂಬಿ ಹಾಗೂ ಪೇಷಂಟ್ ಹೆಸರನ್ನು ನಮೂದಿಸಿ. ಪಾವತಿ ಪ್ರಕಾರವಾಗಿ ಕ್ಯಾಶ್ ಆಯ್ಕೆ ಮಾಡಿ ಮತ್ತು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಯಾಶ್ ಅನ್ನು ಪಾವತಿ ಪ್ರಕಾರವಾಗಿ ಆಯ್ಕೆ ಮಾಡಿದಾಗ ಟೆಂಡರ್ ಕ್ಯಾಲ್ಕ್ಯುಲೇಟರ್ ಪಾಪ್ ಆಗುತ್ತದೆ. ನೀವು ಗ್ರಾಹಕರಿಂದ ಪಡೆದ ಮೊತ್ತವನ್ನು ನಮೂದಿಸಬೇಕು ಮತ್ತು ಮರಳಿಸಬೇಕಾದ ಬದಲಾವಣೆ ತೋರಿಸುತ್ತದೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಬಿಲ್ ಯಶಸ್ವಿಯಾಗಿ ಸೃಷ್ಟಿಸಲಾಗುತ್ತದೆ. ಈ ವೈಶಿಷ್ಟ್ಯವು ಬಿಲ್ ಹಿಸ್ಟರಿ ಎಲ್ಲೂ ಕಾರ್ಯನಿರ್ವಹಿಸುತ್ತದೆ. ಸೇಲ್ಸ್ಗೆ ಹೋಗಿ ಮತ್ತು ಬಿಲ್ ಹಿಸ್ಟರಿ ಆಯ್ಕೆ ಮಾಡಿ. ಯಾವುದಾದರೂ ಬಾಕಿ ಇರುವ ವಹಿವಾಟುಗಳು ಇದ್ದರೆ ಚೇಂಜ್ ಪೇಮೆಂಟ್ ಮೋಡ್ ಟು ಕ್ಯಾಶ್ ಆಯ್ಕೆ ಮಾಡಿ. ಬಾಕಿ ಮೊತ್ತ ತೋರಿಸಲಾಗುತ್ತದೆ ಮತ್ತು ನೀವು ಟೆಂಡರ್ ಅಮೌಂಟ್ ನಮೂದಿಸಬೇಕು. ಗ್ರಾಹಕರಿಗೆ ಮರಳಿಸಬೇಕಾದ ಬದಲಾವಣೆ ಇಲ್ಲಿಗೆ ಪ್ರತಿಫಲಿಸುತ್ತದೆ. ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಪಾವತಿಯನ್ನು ಸ್ವೀಕರಿಸಲಾಗಿದೆ ಎಂದು ಗುರುತಿಸಲಾಗುತ್ತದೆ. ಟೆಂಡರ್ ಅಮೌಂಟ್ ಒಟ್ಟು ಮೊತ್ತಕ್ಕಿಂತ ಹೆಚ್ಚು ಅಥವಾ ಸಮನಾಗಿರಬೇಕು. ಆಗ ಮಾತ್ರ ಅದನ್ನು ಸಲ್ಲಿಸಬಹುದು. ಧನ್ಯವಾದಗಳು.